ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡನ್ನ ದೂರ ಇಟ್ಟಿರೋದಕ್ಕೆ ಮತ್ತೆ ಡಿವೋರ್ಸ್ ನೋಟಿಸ್ ಕಳ್ಸಿರೋದಕ್ಕೆ ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯ ಅನ್ಕೊಂಡಿದ್ದೀನಿ. ಅಲ್ಲಿರೋ 2 ದಿನಾನೂ ಅವಳಿಗೆ ತಲೆಗೆ ಹೋಗೋ ಥರ ಚೆನ್ನಾಗಿ ಬುದ್ಧಿ ಹೇಳು. ಅಮ್ಮ, ರಾಧಿಕಾ ಯಾರತ್ರನೂ ಹೇಳಿಸ್ಕೊಳ್ಳೋಳಲ್ಲ. ಅವಳು ತಪ್ಪು ಮಾಡೋದಿಲ್ಲ, ತಪ್ಪು ಹೆಜ್ಜೆ ಕೂಡ ಇಡೋದಿಲ್ಲ. ತವ್ರ ಮನೆ ಮರ್ಯಾದೆ ಹೇಗೆ ಕಾಪಾಡಬೇಕು, ಅತ್ತೆ ಮನೆ ಗೌರವ ಹೇಗೆ ಹೆಚ್ಚಿಸ್ಬೇಕೋ ಅವಳಿಗೆ ಚೆನ್ನಾಗಿ ಗೊತ್ತಮ್ಮ. ನಾನೇನು ಬರ್ತೀನಿ. ಅಮ್ಮ ಮಗಳು ಇಬ್ರು ಒಂದೇ ಥರ, ಮಾತ್ಗೇನು ಕಮ್ಮಿ ಇಲ್ಲ. ಪ್ರಿಯಾ, ನೀನ್ ಯಾಕೆ ಮಾಡ್ತಿದ್ಯಾ? ನಾನು ಇದೀನಲ್ಲ, ಕೊಡು ಮಡಿಸ್ತೀನಿ. ಪತಿರಾಯ್ರೆ, ನಿಮ್ಗೆ ತೊಂದ್ರೆ, ನಾನ್ ಮಡಿಸ್ಕೋತೀನಿ. ಪ್ರಿಯಾ, ಹೆಂಡತಿ ತವ್ರ ಮನೆಗೆ ಹೋಗುವಾಗ ಸಹಾಯ ಮಾಡ್ತಿರೋ ಗಂಡನೇ ಅಲ್ಲ. ಆದ್ರೆ ಪತಿರಾಯ್ರೆ, ಸೀರೆ ಮಡ್ಸೋಕ್ ನಿಮಗ್ ಬರಲ್ಲ ಅಲ್ವಾ? ಈ ಅಮರ್ಗೆ ಬರ್ದಿರೋ ಕೆಲ್ಸ ಏನೂ ಇಲ್ಲ. ನಂಗೆ ಸೂಪರ್ ಆಗಿ ಸೀರೆನ ಮಡ್ಸಕ್ ಬರುತ್ತೆ. ನೋಡು. ಪ್ರಿಯಾ, ಇಲ್ಲಿ ಬಾರಿ. ಬಾ ಇಲ್ಲಿ. 1 ನಿಮಿಷ ಇಲ್ಲಿಗೆ ಬಾರಿ ಅಂದ್ರೆ. ಪತಿರಾಯ್ರೆ, 1 ನಿಮಿಷ, ಈಗ ಬರ್ತೀನಿ. ಸರಿ, ಇಲ್ಲಿಗೆ ಬಾರಿ. ಬಾ. ಏನಜ್ಜಮ್ಮ? ಅಲ್ಲೇನ್ ಮಾಡ್ತಿದ್ರಿ? ಅವನೇನ್ ಹೇಳ್ದ? ನಾನ್ ತವ್ರ ಮನೆಗೆ ಹೋಗ್ತಿದ್ದೀನಲ್ಲ ಅಜ್ಜಮ್ಮ, ನನ್ ಮೇಲ್ ಪ್ರೀತಿಯಿಂದ ನಮ್ ಪತಿರಾಯ್ರು ನನ್ ಸೀರೆ ಮಾಡ್ಸಿಡ್ತಿದ್ದಾರೆ. ಅಯ್ಯೋ ದಡ್ಡಿ, ನಿಂಗೇನು ಗೊತ್ತಾಗಲ್ವಲ್ಲೇ? ಅವನ್ ಬಟ್ಟೆ ಮಡಿಸ್ತಿರೋದು ನಿನ್ ಮೇಲಿನ ಪ್ರೀತಿಯಿಂದ ಅಲ್ಲ, ಅದ್ರ ಹಿಂದೆ ಏನೋ ಮರ್ಮ ಇದೆ. ಮರ್ಮನ? ಏನಜ್ಜಮ್ಮ? ನೀನು ತವ್ರ ಮನೆಗೆ ಹೋಗ್ಬಿಟ್ರೆ ಅವನ್ ರೆಕ್ಕೆ ಬಿಚ್ಚಿರೋ ಪಕ್ಷಿ ಆಗ್ತಾನೆ. ಆರಾಮಾಗಿ ಎಲ್ಲ ಕಡೆ ಓಡಾಡ್ತಾನೆ. ಬೈಕಿನ ಹಿಂದೆ ಸೀಟಲ್ಲಿ ಯಾರನ್ ಬೇಕಾದ್ರೂ ಕೂರಿಸ್ತಾನೆ. ಅಲ್ಲಿರೋ ಹುಡುಗಿರ್ ಜೊತೆ ಹೋಟ್ಲಲ್ಲಿ ಕಾಫಿ ಹಾಕೊಂಡು ಕುಡಿತಾನೆ. ಆ ನೆಪ ಮಾಡ್ಕೊಂಡು ಸಿನಿಮಾ ಪಾರ್ಕ್ ಅಂತ ಸುತ್ತಾಡ್ಕೊಂಡಿದ್ರೆ ಕೇಳಕ್ ನೀನಿರಲ್ವಲ್ಲ. ಅದಕ್ಕೆ ಅವನ್ಗೆ ಅಷ್ಟೊಂದು ಖುಷಿ. ನೋಡು ನೋಡು, ಸೀರಲಿ ಹುಡುಗಿರ ನೋಡಲೇಬಾರದು. ನೋಡು, ಹಾಡ್ಕೊಂಡು ಎಷ್ಟು ಸಂತೋಷವಾಗಿದ್ದಾನೆ. ಹೇಳಿ ಕೊಡಬಹುದು. ಅಯ್ಯೋ 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 ಅಜ್ಜಮ್ಮ, ಪ್ರೀತಿಯಿಂದ ಬ್ಯಾಗ್ ರೆಡಿ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ನನ್ನ ತವ್ರ ಮನೆಗ್ ಕಳ್ಸಿ ಹ್ಯಾಪಿಯಾಗಿರ್ಬೇಕು ಅನ್ಕೊಂಡಿದಾರ? ಇದ್ರ ಹಿಂದೆ ಇಷ್ಟೆಲ್ಲ ಮರ್ಮ ಇದ್ಯಾ? ಹಾ. ಏ ಮಾಮ, ನನ್ನ ಹೆಂಡತಿ ಊರಿಗೆ ಹೋದ್ಲು. ಏಯ್, 1 ತಿಂಗಳು ಬರಲ್ವಂತೆ ಕಣೋ. ನೋಡಿದ್ಯಾ? ಬೇಕಾದ್ರೆ 1 ತಿಂಗಳು ಅಲ್ಲೇ ಇರಿಸ್ತೀನಿ. ಇನ್ಮೇಲೆ ನಮ್ದೇ ಸಾಮ್ರಾಜ್ಯ, ಚೆನ್ನಾಗಿ ಕುಡ್ದು ಮಜಾ ಮಾಡ್ಬೋದು. ಅವಳು ಬರೋ ಅಷ್ಟರಲ್ಲಿ ಫುಲ್ ಎಂಜಾಯ್ ಮಾಡೋಣ ಬಾರೋ. ನೋಡಿದ್ಯಾ? ಆ ವಾಚ್ಮೇನೆ ಹೆಂಡತಿನ ಊರಿಗೆ ಕಳಿಸಿ ಎಷ್ಟು ಸಂತೋಷ ಪಡ್ತಿದ್ದಾನೆ. ಮತ್ತೆ ನಿನ್ ಗಂಡ ಸಂತೋಷ ಪಡದೆ ಇರ್ತಾನಾ? ಅಜ್ಜಮ್ಮ, ಇವಾಗ ಏನ್ ಮಾಡೋದು? ಅಯ್ಯಯ್ಯೋ, ನಾನೇನ್ ಮಾಡಕ್ಕಾಗತ್ತೆ? ನೀನೇ ಹೋಗಿ ಅವನ್ನ ಹೇಗಾದ್ರೂ ತಡಿ. ಹೋಗು, ಹೋಗೆ. ಹೋಗು ಅಂದ್ರೆ. ಹಾ ಪ್ರಿಯಾ, ಈ ಬ್ಯಾಗ್ ರೆಡಿ ಮಾಡಿದ್ದೀನಿ. ಇಷ್ಟೇ ಸಾಕಾ, ಇಲ್ಲ ಇನ್ನೊಂದು ಬ್ಯಾಗು ರೆಡಿ ಮಾಡ್ಬೇಕಾ? ನಿಮ್ಮ ಅಮ್ಮನ ಮನೇಲಿ 4 ದಿನ ಇರ್ತೀಯಲ್ಲ, ಹಾಗಾಗಿ ಜಾಸ್ತಿ ಬಟ್ಟೆ ಬೇಕಾಗುತ್ತಲ್ವಾ? ಎತ್ತಿಡ್ಲಾ? ಏನ್ ಬೇಕಾಗಿಲ್ಲ, ನಾನೇನ್ ಹೋಗ್ತಾ ಇಲ್ಲ. ಪ್ರೋಗ್ರಾಮ್ ಕ್ಯಾನ್ಸಲ್. ಹಾ? ಯಾಕೆ ಪ್ರಿಯಾ? ನಿಮ್ಮಮ್ಮ ಬೇಜಾರ್ ಮಾಡ್ಕೊಳಲ್ವಾ? ಏನಂದ್ರು ಸರಿ, ನಾನು ಹೋಗಲ್ಲ. ಸಡನ್ ಆಗಿ ನಿಂಗೇನಾಯ್ತು ಪ್ರಿಯಾ? ಆಷಾಢದಲ್ಲಿ ಒಂದೇ ಬಾಗ್ಲಲ್ಲಿ ಅತ್ತೆ ಸೊಸೆ ಓಡಾಡೋದು ಸರಿ ಇಲ್ಲ ಅಂತಾರಲ್ಲ, ಅದಕ್ಕೆ ತಾನೇ ಹೋಗ್ಬೇಕಾಗಿರೋದು.
ನೋಡೋ ನೀನೇನಾದ್ರೂ ಹೇಳು, ಪ್ರಿಯಾ ಎಲ್ಲಿಗೂ ಹೋಗಲ್ಲ. ನೀನ್ ಬೇರೆ ಏನಜ್ಜಿ, ಪ್ರಿಯಾ ಮತ್ತೆ ಚಿಕ್ಕಮ್ಮ ಆಷಾಢ ಮುಗಿಯೋವರೆಗೂ ಒಂದೇ ಮನೇಲಿ ಇರಬಾರ್ದು ಅಂತ ನೀನ್ ತಾನೇ ಹೇಳಿದ್ದು. ಅವಾಗ ಹೇಳ್ದೆ ಕಣೋ, ಇವಾಗ ಬೇಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ಒಂದು ಕಾರಣ ಇರ್ಬೇಕಲ್ಲ ಅಜ್ಜಿ. ಕಾರಣಗಳೇನಕ್ಕೀಗ? ನೀವು ಕೂಡ ನನ್ನ ಜೊತೆ ಬನ್ನಿ, ಹಾಗಿದ್ರೆ ಮಾತ್ರ ಹೋಗ್ತೀನಿ. ಪ್ರಿಯಾ, ನಾನ್ ಹೇಗ್ ಬರಕ್ಕಾಗುತ್ತೆ? ನಂಗೆ ತುಂಬಾ ಕೆಲ್ಸ ಇದೆ. ನೀವೇನಾದ್ರೂ ಈ ರಾಜ್ಯ ಚೀಫ್ ಮಿನಿಸ್ಟ್ರಾ? ಆಫೀಸ್ ಕೆಲಸ ನೋಡ್ಕೋಬೇಕಾ? ಹಾ, ನಾನು ಕಟ್ಸೋ ಆಸ್ಪತ್ರೆ ಕೆಲಸ ನೋಡ್ಕೋಬೇಕಾ? ನಿಜವಾಗ್ಲೂ ಆ ಕೆಲ್ಸನೇನಾ? ಇನ್ನೇನಿರುತ್ತೆ? ನಿಮ್ಗೇನು ಗೊತ್ತೇ ಇಲ್ಲ ಅಲ್ವಾ? ನನ್ನನ್ನ ತವ್ರ ಮನೆಗ್ ಕಳ್ಸಿ ನಿಮ್ ಗರ್ಲ್ ಫ್ರೆಂಡ್ ಜೊತೆ ರೈ ರೈ ಅಂತ ಬೈಕಲ್ಲಿ ಸಿಟಿ ಎಲ್ಲ ಸುತ್ತಬಹುದು, ಸಿನಿಮಾ ಶಾಪಿಂಗ್ ಅಂತ ತಿರ್ಗಾಡ್ಬಹುದು ಅಂತ ಪ್ಲಾನ್ ಮಾಡಿದೀರಾ ಅಲ್ವಾ? ಏಯ್ ನಿಲ್ಸು ಪ್ರಿಯಾ, ನಿನ್ನ ಅನುಮಾನಕ್ಕೆ ಎಷ್ಟು ಬೆಂಕಿ ಹಾಕ. ನಾನು ಆ ಥರ ಕೆಲಸ ಮಾಡ್ತೀನಾ? ಏನು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ? ನೀನ್ ಆತರ ಮಾಡದೇ ಇದ್ದಿದ್ರೆ ನಾನು ಆತರ ಹೇಳ್ತಿದ್ನಾ? ನೀನ್ ಅಜ್ಜಿ, ನಾನ್ ನಿನ್ ಮೊಮ್ಮಗ. ಪ್ರಿಯಾ ನನ್ ಮೇಲೆ ಅನುಮಾನ ಪಟ್ರೆ ನನ್ ಮೊಮ್ಮಗ ಹಾಗೆ ಮಾಡಲ್ಲ ಅಂತ ನೀನ್ ಅವಳಗ್ ಬುದ್ಧಿ ಹೇಳೋದ್ ಬಿಟ್ಟು ರಿವರ್ಸ್ ಅಲ್ಲಿ ನೀನೇ ಅವಳಗ್ ಚುಚ್ಕೊಡ್ತೀಯಾ? ನಂಗೆ ನಿನ್ ಮೇಲೆ ಖಂಡಿತ ನಂಬಿಕೆ ಇಲ್ಲ ಕಣೋ. ನಿನ್ಗಿರೋದು ನಿಮ್ ತಾತನ್ ಬುದ್ಧಿನೇ. ಪ್ರಿಯಾ, ಅಜ್ಜಿ ಸುಮ್ನೆ ಏನೇನೋ ಹಾಗೆ ಹೇಳ್ತಿರ್ತಾರೆ, ಹಾಗೆಲ್ಲ ಏನೂ ಇಲ್ಲ. ಆ ಥರ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನೀನ್ ಹ್ಯಾಪಿಯಾಗಿ ತವ್ರ ಮನೆಗೆ ಹೋಗ್ಬಾ. ನನ್ ಮೇಲೆ ನಂಬಿಕೆ ಇಡು. ನಾನಿದ್ರೆ ಅತ್ತೆಗ್ ಒಳ್ಳೇದಲ್ಲ ಅಂತ ಹೋಗ್ತಿದ್ದೀನಿ. ನೀವೇನಾದ್ರೂ ಆತರ ಮಾಡಿದ್ರಿ ಅಂತ ಗೊತ್ತಾಯ್ತೋ ಸುಮ್ನಿರಲ್ಲ ನೋಡಿ. ಫಸ್ಟ್ ಆಫ್ ಆಲ್ ನನ್ಗೆ ಆ ಥರ ಯೋಚನೆ ಗರ್ಲ್ ಫ್ರೆಂಡ್ ಇದ್ರೆ ತಾನೆ ನಾನು ಹಾಗೆಲ್ಲ ಮಾಡೋದು. ಸರಿ ಅಜ್ಜಮ್ಮ, ಏನ್ ಮಾಡೋದಿಲ್ಲ ಅಂತ ಅಜ್ಜಮ್ಮ. ನಿಂಗೇನು ಗೊತ್ತಾಗಲ್ಲ, ಅವ್ನು ಹೇಳಿದ್ದನ್ನೆಲ್ಲ ನಂಬ್ತೀಯಲ್ಲ. ಏನು ಮಾಡಲ್ಲ ಬಿಡು. ಪ್ರಿಯಾ, ಆಗ್ಲೇ ಲೇಟ್ ಆಯ್ತು, ನಡಿ ಹೋಗೋಣ. ಹೋಗ್ ಬರ್ತೀನಿ ಅಜ್ಜಮ್ಮ. ನೀನ್ ಬಂದು ನೋಡ್ಕೊತೀನಿ. ಅಮ್ಮ ಪ್ರಿಯಾ, ನೀನ್ ಆಷಾಢ ಮುಗಿಯೋದ್ರೊಳಗೆ ಬಂದ್ಬಿಡಮ್ಮ. ನೀನಿಲ್ಲ ಅಂದ್ರೆ ನನ್ನ ಕೈ ಕಾಲೇ ಆಡಲ್ಲ. ಸರಿ ಅಜ್ಜಮ್ಮ, ನೀನ್ ಹುಷಾರು. ಸರಿ ಅಮ್ಮ, ಹೋಗ್ ಬನ್ನಿ. ಟೈಮ್ ಆಗ್ತಿದೆ, ನಡಿ. ಹೋಗ್ ಬರ್ತೀನಿ. ರಾಧಿಕಾ, ಕೊಡಿಲಿ. ನೀವ್ ಯಾಕ್ರಿ? ನಾನೇ ತಗೊಂಡ್ ಬರ್ತೀನಿ. ಪರವಾಗಿಲ್ಲ ರಾಧಿಕಾ, ನಾನ್ ತಗೊಂಡ್ ಬರ್ತೀನಿ ಬಿಡು. ನಾನಿಲ್ಲ ಅಂತ ತಿಂದೇ ಇರ್ಬೇಡಿ, ಟೈಮಿಗೆ ಸರಿಯಾಗಿ ಊಟ ಮಾಡಿ, ಸರಿನಾ? ಸರಿ ರಾಧಿಕಾ, ನಡಿ. ದೊಡ್ಡತ್ತೆ, ಹೋಗ್ ಬರ್ತೀನಿ. ನಿಮ್ಮ ಆರೋಗ್ಯ ಹುಷಾರು. ತವ್ರ ಮನೆಗೆ ಹೋಗ್ತಿದ್ಯಾ ಕಂದ ಕೈಲಾಶ್? ದೊಡಮ್ಮ, ಇನ್ನೊಂದ್ 5 ನಿಮಿಷದಲ್ಲಿ ರಾಹುಕಾಲ ಮುಗಿಯುತ್ತೆ. ಅದು ಮುಗಿತಿದ್ದ ಹಾಗೆ ರಾಧಿಕಾನ್ ಕಳಿಸ್ತೀನಿ. ನೀನ್ ಹೋಗ್ ಕಾರ್ ತೆಗಿ. ಸರಿ ದೊಡಮ್ಮ. ರಾಧಿಕಾ, ರಾಹುಕಾಲ ಮುಗೀತಿದ್ದಂಗೆ ಬಂದ್ಬಿಡು. ಆಷಾಢ ಮಾಸ ಬಂದು ನೀನು ನಿನ್ ತವ್ರ ಮನೆಗೆ ಹೋಗ್ತಿರೋದು ಒಳ್ಳೇದಾಯ್ತು. ನಿಮ್ಮಮ್ಮನ ಮನೆಯಲ್ಲಿ ಸರಿ ತಪ್ಪುಗಳನ್ನೆಲ್ಲ ತಿಳ್ಕೊಂಡು ಅತ್ತೆ ಮನೇಲಿ ಮಾಡಿರೋ ತಪ್ಪನ್ ಸರಿ ಮಾಡ್ಕೊಳಕ್ಕೆ ಬೇಗ ಬಾ. ನಿಮ್ಮಮ್ಮನಿಗೂ ಅದೇ ಹೇಳಿದ್ದೀನಿ. ನಾನ್ ತಪ್ಪು ಮಾಡಿದ್ರೆ ಅಲ್ವಾ ದೊಡ್ಡತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ, ಅಮ್ಮ ನನ್ಗೆ ಸರಿ ತಪ್ಪು ಹೇಳ್ಕೊಡೋದಕ್ಕೆ? ನಾನೇನ್ ಮಾಡ್ತಿದ್ದೀನಿ ಅನ್ನೋದು ನನಗ್ ಗೊತ್ತಿರೋದಕ್ಕೆ ನನಗ್ ಯಾರು ಸರಿ ತಪ್ಪು ಹೇಳ್ಕೊಡೋದು ಅವಶ್ಯಕತೆ ಇಲ್ಲ. ನಮಗ್ ಸರಿ ಅನ್ಸಿದ್ದು ಇನ್ನೊಬ್ಬರಿಗೆ ತಪ್ಪ ಕಾಣಬಹುದು. ಒಬ್ಬರಿಗೆ 6 ಕಾಣಿಸಿದ್ರೆ ಇನ್ನೊಬ್ಬರಿಗೆ 9 ಕಾಣತ್ತೆ. ಅದನ್ ತಿಳ್ಕೊಂಡ್ರೆ ಯಾರಿಗೂ ಯಾವ ಸಮಸ್ಯೆನೂ ಆಗಲ್ಲ. ಆದ್ರೆ ಸಂಸಾರ ಅನ್ನೋದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿರೋದು, ಅತ್ತೆ ಮನೆ ವಂಶಕ್ಕೆ ಸಂಬಂಧಪಟ್ಟಿರೋದು. ಅದನ್ನ ಸರಿ ಮಾಡ್ಕೊಂಡು ನಡೀಲಿಲ್ಲ ಅಂದ್ರೆ
ಗಂಡನ್ ಜೊತೆ ಸರಿಯಾಗಿ ಸಂಸಾರ ಮಾಡ್ಲಿಲ್ಲ ಅಂದ್ರೆ ನಿನಗೆ ತೊಂದರೆ ಆಗೋದು. ಏನೇ ತೊಂದರೆ ಬಂದ್ರೂ ಕೂಡ ನಾನು ಅನುಭವಿಸ್ತೀನಿ ಹೊರತು ಇನ್ನೊಬ್ರಿಗೆ ನೋವು ಕೊಡುವಂಥ ಬುದ್ಧಿ ಮನಸ್ಸು ನನಗಿಲ್ಲ. ನಮ್ಮಪ್ಪ ಇಂಥ ಒಳ್ಳೆ ಗುಣಗಳನ್ನೇ ಹೇಳ್ಕೊಟ್ಟು ನನ್ನ ಬೆಳೆಸಿರೋದು. ನಿಮ್ಮ ತಂದೆಯವರಿದ್ದಿದ್ರೆ ಪರಿಸ್ಥಿತಿ ಬೇರೆ ಇರ್ತಿತ್ತು. ಆದ್ರೆ ಹೆತ್ತ ತಾಯಿ ಹಾಗಲ್ಲ. ಮಗಳು ಮಾಡಿರೋ ತಪ್ಪಿನ ಬಗ್ಗೆ ಗೊತ್ತಿದ್ರು ಅದನ್ನ ತನ್ನ ಹೊಟ್ಟೆಲ್ಲೇ ಮುಚ್ಚಿಟ್ಕೊಂಡು ಬೇರೆಯವ್ರ ಮುಂದೆ ಮಗಳ ಬಗ್ಗೆ ಕೊಚ್ಕೋತಾ ಇದ್ರು ಅನ್ಸತ್ತೆ. ನಿಮ್ಮಮ್ಮ ನಿನ್ನ ಮೇಲಿಟ್ಟಿರೋ ಪ್ರೀತಿಯಿಂದ ನನ್ನ ಮಗನಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ನಿಮ್ಮ ಮನೇಲಿ ಒಳ್ಳೇದು ಕೆಟ್ಟದ್ದು ತಿಳ್ಕೊಂಡ್ ಬಾ. ಈ ಮನೆ ಹಿರಿಯಳಾಗಿ ಹೇಳ್ತಾ ಇದ್ದೀನಿ. ಹಿರಿಯರಾಗಿ ನಿಮ್ಗೆ ಇರೋ ಭಯ ನನಗೆ ಅರ್ಥ ಆಗತ್ತೆ. ಆದ್ರೆ ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಧೈರ್ಯವಾಗಿದ್ದೀನಿ. ನಿಮ್ಮತ್ತೆ ಶಕುಂತಲಾ ಶಾಸ್ತ್ರ ಸಂಪ್ರದಾಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾಳೆ. ಸೊಸೆ ಮೇಲೆ ದ್ವೇಷ ಬೆಳೆಸ್ಕೋಬಾರ್ದು ಅಂತ ಎಚ್ಚರಿಕೆ ಕೊಡ್ತಿದ್ದೀನಿ. ಇದು ಬರೀ ನಮ್ಮ ಅತ್ತೆ ಮನೆ ಅಲ್ಲ, ನನ್ನ ತವ್ರ ಮನೆಗೆ ಸಮ. ನನ್ನ ಅತ್ತೆನ ಅಮ್ಮ ಅಂತಾನೆ ಭಾವಿಸಿದ್ದೀನಿ. ನನ್ನ ಗಂಡಂಗಾಗ್ಲಿ ಅತ್ತೆಯವ್ರಿಗಾಗ್ಲಿ ನಮ್ಮ ಎಲ್ಲರಿಗೂ ಹಿರಿಯರಾಗಿರೋ ನಿಮಗೂ ಕೂಡ ಏನೇ ತೊಂದರೆ ಆದ್ರೂ ನನ್ನ ಪ್ರಾಣನೇ ಹೋದಾಗ ಆಗತ್ತೆ ನನಗೆ ತೊಟ್ಟತ್ತೆ. ನೀನು ನಿನ್ನ ಗಂಡ ಸಂಸಾರ ಮಾಡ್ತಿದ್ದೀರಾ ಅಂತ ಗೊತ್ತಾದಾಗ್ಲೇ ನನಗ್ ನಂಬಿಕೆ ಬಂದಾದ್ಮೇಲೆನೆ ನಾನೀ ಮನೆ ಬಿಟ್ಟು ವಾಪಸ್ ಹೋಗೋದು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರಬೇಕು ತೊಟ್ಟತ್ತೆ. ಇದು ಕೂಡ ನಿಮ್ಮನೇನೆ, ನಾವೆಲ್ಲರೂ ನಿಮ್ಮ ಮಕ್ಕಳೇ. ನೀವು ಯಾವಾಗ ಬೇಕಾದ್ರೂ ಬರಬಹುದು, ಹೋಗಬಹುದು. ಆದ್ರೆ ನಮ್ಮ ಸಂಸಾರದಲ್ಲಿರೋ ಅನುಮಾನನ ನಿಮ್ಮ ಮನಸ್ಸಿಂದ ನೀವು ತೆಗೆದುಹಾಕಿ. ರಾಹುಕಾಲ ಮುಗೀತು, ನಾನು ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಿ. ಹೋಗಿ ಬರ್ತೀನಿ ದೊಡ್ಡತ್ತೆ. ಮಾತಿಗೆ ಮಾತು ಕೊಡೋಷ್ಟು ಸುಲಭ ಅಲ್ಲ ಸಂಸಾರ ಮಾಡೋದು ರಾಧಿಕಾ. ನೀನ್ ವಾಪಸ್ ಬರ್ಬೇಕಾ ಇಲ್ಲ ಅಲ್ಲೇ ಇರ್ಬೇಕಾ ಅಂತ ನಾನ್ ನಿರ್ಧಾರ ಮಾಡ್ತೀನಿ. ಹಾ, ಈಗ ತಾನೇ ನನ್ನ ಹೆಂಡ್ತಿನ ತವ್ರ ಮನೆಗೆ ಬಿಟ್ಟೆ. ಇನ್ನು 2 ನಿಮಿಷದಲ್ಲಿ ನಿನ್ ಮುಂದೆ ಇರ್ತೀನಿ. ಓಕೆನಾ? ಓಕೆ, ಬಾಯ್. ಪತಿರಾಯ್ರೆ, ಕಾರಿಂದ ಇಳಿಯಲ್ವಾ? ಇಳಿರಿ. ಯಾಕೆ ಪ್ರಿಯಾ? ಇಳಿರಿ ಅಂದ ತಾನೆ, ಇಳಿರಿ. ಏನು ಹೆದರಿಸ್ತಿದ್ಯಾ? ಈಗ ಇಳಿತೀರಾ ಇಲ್ವಾ? ಮನೆವರೆಗೂ ಬಂದವರು ಒಳಗಡೆ ಬಂದು ನಿಮ್ಮತ್ತೆನ್ ಮಾತಾಡ್ಸ್ಕೊಂಡು ನನ್ನಲ್ಲಿ ಬಿಟ್ಟು ಹೋಗ್ಬೇಕಲ್ವಾ? ನಾನು ಒಳಗಡೆ ಬಂದು ಬಿಡದೆ ಇದ್ರೆ ನೀನ್ ಒಳಗಡೆ ಹೋಗೋ ಮುಂಚೆನೆ ನಿನ್ನ ಯಾರಾದ್ರೂ ಬಂದು ಕಿಡ್ನಾಪ್ ಮಾಡ್ತಾರಾ? ನನ್ನ ಕಿಡ್ನಾಪ್ ಮಾಡ್ತಾರೆ ಅಂತಲ್ಲ, ನಿಮ್ಮನ್ ಯಾರಾದ್ರೂ ಹಾರಿಸ್ಕೊಂಡು ಹೋಗ್ತಾರೆ ಅಂತ ನನ್ ಭಯ. ಏಯ್, ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನೇ? ನನ್ ಪ್ರಾಬ್ಲಮ್ ನೀವೇ. ಅಲ್ಲಿ ನೋಡಿ, ಅಕ್ಕ ಅವರು ಬಂದ್ಬಿಟ್ರು. ಹಾಯ್ ಸಾಹೇಬ್ರೆ. ಹಾಯ್ ಪ್ರಿಯಾ. ಹಾಯ್ ಪ್ರಿಯಾ. ಹೇಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಹಾಯ್ ಕೈಲಾಶ್. ಹಾಯ್ ಜೆಂಟಲ್ಮ್ಯಾನ್. ಸರಿ ರೀ, ನಿಮ್ಗೆ ಆಫೀಸಿಗೆ ಲೇಟ್ ಆಗುತ್ತೆ, ನೀವು ಹೋಗಿ ಬನ್ನಿ. ನಿನ್ನನ್ನ ಇಲ್ಲಿ ಬಿಟ್ಟು ಹೋಗೋದಷ್ಟೇ ನನ್ನ ಕರ್ತವ್ಯ ಅಲ್ಲ ರಾಧಿಕಾ. ಒಳಗಡೆಗೆ ಬಂದು ಅತ್ತೆನ ಮಾತಾಡಿಸಿ ನಿನ್ನ ಒಪ್ಸಿದ ಮೇಲೆ ನಾನು ಹೊರಡೋದು. ಸರಿ. ಅಲ್ಲಿ ನೋಡಿದ್ರ ಪತಿರಾಯ್ರೆ, ಹೆಂಡತಿ ಮೇಲಿರೋ ಪ್ರೀತಿ ಅಂದ್ರೆ ಅದು ಸಾಹೇಬ್ರ ತರ ಇರ್ಬೇಕು. ನೀವು ಇದ್ದೀರಾ ನೋಡಿ.
ಗ್ಯಾಪ್ ಸಿಕ್ರೆ ಸಾಕು ನನ್ ಬಿಟ್ಟು ಹಾಗೆ ಹೊರಡ್ತಿರೋದೆ. ಏನಾಯ್ತು ಜೆಂಟಲ್ಮ್ಯಾನ್? ಪ್ರಿಯಾ ಯಾಕೆ ಹಾಗೆ ಮಾತಾಡ್ತಿದ್ದಾಳೆ? ನನ್ನ ಕಷ್ಟ ಏನಂತ ಹೇಳಿ ಕೈಲಾಶ್. ನಾವು ಬರುವಾಗ ದಾರಿಲಿ ಪ್ರಿಯಾ ಎಲ್ಲೋ ನೋಡ್ದೆ ಮಂತ್ರಿಸಿರೋ ನಿಮ್ಮೆ ಹಣ್ಣು ತುಳ್ದಿರ್ಬೇಕು. ಆವತ್ತಿಂದ ನೋಡಿ ಈ ತರ ಕೋತಿ ಚೇಷ್ಟೆ ಮಾಡ್ತಾ ನನ್ನ ಪ್ರಾಣ ಹಿಂಡ್ತಿದ್ದಾಳೆ. ನಾನ್ ನಿಂಬೆ ಹಣ್ಣು ತುಳಿಯೋದಲ್ಲ, ನಿಂಬೆ ಹಣ್ಣಿಲ್ ತಂದು ನಿವಾಳಿಸ್ಬೇಕಷ್ಟೆ. ನಿಂಬೆಹಣ್ಣು ತುಳಿಯೋದೇನು, ನಿಂಬೆಹಣ್ಣು ಹಿಂಡೋದೇನು, ಏನಿದೆಲ್ಲ? ಏನ್ ನಡೀತಿದೆ? ನನಗ್ ದೆವ್ವ ಇಟ್ಕೊಂಡಿದೆ ಅಂತ ನಮ್ ಪತಿರಾರ್ ಹೇಳ್ತಿರೋದು. ನನಗೆ ಹುಚ್ಚು ಹಿಡ್ದಿದೆ ಅಂತ ನಿನ್ ತಂಗಿ ಹೇಳ್ತಿದ್ದಾಳೆ. ಹೇಯ್, ಏನ್ ನಿಮ್ಮಿಬ್ರದು? ಅಲ್ಲ ಪ್ರಿಯಾ, ಗಂಡನ್ ಬಗ್ಗೆ ಹಾಗ ಮಾತಾಡೋದು? ಹಾ, ಅಯ್ಯೋ ಸಾಹೇಬ್ರೆ, ಇವ್ರ ಮಾತನ್ನ ನಂಬಕ್ ಹೋಗ್ಬೇಡಿ. ಇನ್ನೊಸೆಂಟ್ ಮುಖದ ಹಿಂದೆ ತುಂಬಾ ಹಿಸ್ಟ್ರಿ ಇದೆ, ಮಾಮೂಲಿ ಅಲ್ಲ ಇವ್ರು. ಪ್ರಿಯಾ, ಸ್ವಲ್ಪ ನಿಲ್ಲಿಸ್ತೀಯಾ? ನಡಿ. ಇದೇ ನೋಡಿ ನಿಮ್ ತಂಗಿ ಚೇಷ್ಟೆಗಳು. ಹೊರಗಡೆನೆ ನಿಂತು ಮಾತಾಡಿದ್ ಸಾಕು. ಜೆಂಟಲ್ಮ್ಯಾನ್, ಬನ್ನಿ ಒಳಗ್ ಹೋಗಿ ಅತ್ತೆನ ಮಾತಾಡಿಸ್ಕೊಂಡು ನಾವಿಬ್ರು ಹೊರಡೋಣ. ಆಕ್ಚುಲಿ ನಂಗೆ ಟೈಮ್ ಇಲ್ಲ ಕೈಲಾಶ್, ಅರ್ಜೆಂಟಾಗಿ ಹೋಗ್ಬೇಕು. ಅಮ್ಮ ತಾಯಿ, ಆಗ ನೋಡ್ಬೇಡ, ನಡೀರಿ ಕೈಲಾಶ್ ಹೋಗೋಣ. ಅಮ್ಮ, 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 ಅಮ್ಮ ರಾಧಿಕಾ, ಹೇಗಿದ್ಯಮ್ಮ? ಪ್ರಿಯಾ, ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಸರಿ ಅತ್ತೆ, ನಾನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ಅಳಿಯಂದ್ರೆ ಅದೇನ್ ಹಾಗೆ ಹೊರಟ್ಬಿಟ್ರಲ್ಲ, ಕಾಫಿ ಕುಡ್ಕೊಂಡು ಹೋಗ್ಬೋದಲ್ಲ? ಅರ್ಜೆಂಟಾಗಿ ಹೋಗ್ಬೇಕು. ಇಲ್ಲ ಅತ್ತೆ, ಅವ್ರಿಗೂ ಅರ್ಜೆಂಟ್ ಕೆಲಸ ಇದೆಯಂತೆ, ನನಗೂ ಆಫೀಸಿಗೆ ಟೈಮ್ ಆಗ್ತಿದೆ, ಹೊರಡ್ಲೇಬೇಕು. ಕೆಲ್ಸ ಇದೆ ಅಂತ ಹೇಳ್ತಿದ್ದೀರಾ, ಸರಿ ಅಳಿಯಂದ್ರೆ. ಹಾ, ನನ್ನ ಹೆಂಡ್ತಿನ ನಿಮ್ಮ ಹತ್ರ ಹುಷಾರಾಗಿ ಬಿಟ್ಟು ಹೋಗ್ತಿದ್ದೀನಿ, ಅಷ್ಟೇ ಹುಷಾರಾಗಿ ನೋಡ್ಕೊಂಡು ವಾಪಸ್ ಕಳಿಸ್ಬೇಕು. ನನ್ ಮಗಳಾಗ ಅಲ್ಲ ಅಳಿಯಂದ್ರೆ, ನಿಮ್ಮನೆ ಸೊಸೆಯಾಗಿ ಕಳಿಸ್ಕೊಡ್ತೀನಿ, ಸರಿನಾ? ಸರಿಯಾಗಿ ಹೇಳಿದ್ರಿ ಅತ್ತೆ. ಕೇಳಿಸ್ಕೊಂಡ್ರ ಪತಿರಾಯ್ರೆ? ಸಾಹೇಬ್ರು ನಮ್ಮ ಅಕ್ಕನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಿದ್ದಾರೆ. ನಿಮಗದೆಲ್ಲ ಇದೆಯಾ? ಇಲ್ಲ, ಬಂದ್ರ ಬಿಟ್ಟು ಹೋದ್ರ ಅನ್ನೋದಷ್ಟು ಬಿಟ್ರೆ ಹೆಂಡತಿನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಅತ್ತೆಗೆ ಹೇಳೋಣ ಅನ್ನೋದೆಲ್ಲ ಇಲ್ವೇ ಇಲ್ಲ ನಿಮ್ಗೆ. ಅದೇ ತಾನೇ ನಿಂಗೆ ಬೇಕಾಗಿರೋದು. ಇವಾಗ ನೋಡು ಅತ್ತೆ, ನನ್ನ ಹೆಂಡತಿ ಪ್ರಿಯಾನ ಬಿಸಿಲಲ್ಲಿ ಒಣಗಿಸ್ದೆ, ಚಳಿಲ್ ನಡಗಿಸ್ದೆ, ಮಳೆಯಲ್ಲಿ ನೆನೆಸ್ದೆ, ಕೆಲ್ಸ ಹೇಳಿ ಕಷ್ಟ ಕೊಡ್ದೆ, ಹಸುವಾದಾಗ ಊಟ ಕೊಟ್ಟು, ಬಾಯಾರಿಕೆಯಾಗಿ ಗಂಟ್ಲು ಒಣಗದೆ ಇರೋ ಹಾಗೆ ಹುಷಾರಾಗಿ ಬಂಗಾರದ ಬೊಂಬೆ ತರ ನೋಡ್ಕೊಳ್ಳಿ. ಹಾಗೆ ನಂಗೆ ನೀವು ತಪ್ಪದೆ ವಾಪಸ್ ಕೊಡ್ಬೇಕು. ಸರಿ, ಈ ಮಾತು ಸಾಕ ಪ್ರಿಯಾ? ಇದ್ರಲ್ಲಿ ವ್ಯಂಗ್ಯನೇ ಜಾಸ್ತಿ, ಪ್ರೀತಿ ಎಲ್ಲಿತ್ತು? ಈಗಲೇ ಹೊರಟೆ, ಬರ್ತೀನಿ. ಯಾ ಸರಿ ಅತ್ತೆ, ಬಾಯ್ ಬಾಯ್ ರಾಧಿಕಾ, ಬಾಯ್ ಬಾಯ್ ಕೈಲಾಶ್. ಅತ್ತೆ, ನಾನು ಹೋಗಿ ಬರ್ತೀನಿ. ಸರಿನಪ್ಪ. ರಾಧಿಕಾ, ಆಹಾ, ಈ ಹಾಡು ಕೇಳ್ತಿದ್ರೆ ಎಷ್ಟು ಆನಂದ, ಎಷ್ಟು ಸಂತೋಷ ಆಗುತ್ತೋ. ಹಾಡು
ಇವಾಗ ತಾನೇ ಹೋದ್ಲು, ಆಗ್ಲೇ ಫೋನ್ ಮಾಡ್ತಾ ಇದ್ದಾಳಲ್ಲ. ಹೇಳೆ, ತಲೆ ಕೆಟ್ಟೋಳೆ. ಅಜ್ಜಮ್ಮ, ಸಾರಿ ಪ್ರಿಯಾ, ನಿನ್ ಗಂಡ ಹೇಳೋದನ್ ಕೇಳಿ ಕೇಳಿ ಬಾಯಿ ತಪ್ಪಿ ಹಾಗೆ ಹೇಳ್ಬಿಟ್ಟೆ ಕಣೆ. ಇಷ್ಟಕ್ಕೂ ಯಾಕಮ್ಮ ಫೋನ್ ಮಾಡಿದ್ದು? ಅಜ್ಜಮ್ಮ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ ಮೊಮ್ಮಗ ವಾಪಸ್ ಮನೆಗ್ ಬಂದ್ ಮರುಕ್ಷಣನೆ ಏನಾದ್ರೂ ಮಾಡಿ ನನ್ನ ಹತ್ರ ವಾಪಸ್ ಕಳ್ಸು. ನಿನ್ ಮಕ್ಕ ಮುಚ್ಚ. ವಾಪಸ್ ಕಳ್ಸು ಅಂತ ನನಗ್ ಫೋನ್ ಮಾಡಿ ಹೇಳೋ ಬದ್ಲು ಅಲ್ಲೇ ಇರಿಸ್ಕೋಬೋದಾಗಿತ್ತಲ್ವೇನೆ.